ತನಿಖೆಯಲ್ಲಿ ಎಲ್ಲೆಲ್ಲ ಲೂಪ್ ಹೋಲ್ಗಳಾಗಿದೆ ಆ ಎಲ್ಲಾ ಲೂಪ್ ಹೋಲ್ಗಳು ಕೂಡ ಪ್ರಭಾವಕ್ಕೆ ಒಳಗಾಗೇನೆ ತನಿಖೆಯ ದಾರಿ ತಪ್ಪಿದ್ದೇನೆ ಈ ಪ್ರಭಾವದಿಂದಾಗಿ ಆ ಪ್ರಭಾವದ ಪ್ರಭಾವಳಿಯಲ್ಲಿ ಬಿಜೆಪಿ ಸರ್ಕಾರ ಇತ್ತು ಆರೋಪ ಮಾಡ್ತಾರೆ ಅಂಬಿಕಾ ಧರ್ಮ ಹೋರಾಟಗಾರರು. ಉತ್ತರ ಕೊಟ್ಬಿಡ್ತೀನಿ. ನೀವು ಯಾರ ಮೇಲಾದ್ರೂ ಡೌಟ್ ಪಡ್ಬೋದು ಮೇಡಮ್ ಈ ದೇಶದಲ್ಲಿ, ಅದ್ರಲ್ಲಿ ಯಾವ ಸಂಶಯನೂ ಇಲ್ಲ, ಯಾರ ಮೇಲಾದ್ರೂ ಡೌಟ್ ಪಡ್ಬೋದು. ನೀವು ಡೌಟ್ ಪಡ್ತಾ ಅಲ್ಲೊಂದು ಸಿಸ್ಟಮ್ ಇದೆಯಲ್ಲ, ನಮ್ಮ ಸಂವಿಧಾನದ ಮೇಲೆ ನಂಬಿಕೆ ಅಲ್ವಾ? ಪ್ರಭಾವ ಇದ್ದಂಥವ್ರು ಎಲ್ಲವೂ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಇವತ್ತು ಮಲ್ಯ ನಮ್ಮ ಹತ್ರನೇ ಇಲ್ಲೇ ಇರಬೇಕಾಗಿತ್ತು, ಇವತ್ತು ಮೋದಿ ಇಲ್ಲೇ ಇರಬೇಕಾಗಿತ್ತು, ಯಾವ ಮೋದಿ ದೇಶವನ್ನು ಬಿಟ್ಟು ಹೊರಟೋಗಿರೋಂಥ ಮೋದಿ ಇಲ್ಲೇ ಇರಬೇಕಾಗಿತ್ತು. ಎಲ್ಲಾ ಶ್ರೀಮಂತರು ಕೆಟ್ಟವರು, ಎಲ್ಲರೂ ಪ್ರಭಾವದಿಂದ ಕೆಟ್ಟವರು ಒಳ್ಳೆಯರಾಗ್ಲಿಕ್ಕೆ ಸಾಧ್ಯವಾದ ಜಡ್ಜ್ ಮೇಲೆ ನಂಬಿಕೆ ಇಲ್ಲ, ಪೊಲೀಸ್ ಮೇಲೆ ನಂಬಿಕೆ ಇಲ್ಲ, ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಮೇಡಮ್ ಮತ್ತೆ ಇನ್ನೇನು ಮೇಡಮ್ ಗಿರೀಶ್ ಮಠಣ್ಣ ಅವರೇ ವಿಡಿಯೋ ಮಾಡಿ ಹಾಕಿದ್ರು. ಅದು ಸರಿ ಇಲ್ಲ, ಇವತ್ತು ನಂಬಿಕೆ ಇದೆಯಲ್ಲ ಮೇಡಮ್? ಅಂಬಿಕಾ ಮೇಡಮ್ ಒಂದು ಕ್ವೆಶ್ಚನ್, ಇವತ್ತು ನಂಬಿಕೆ ಇದೆ ತಾನೆ? ಸಿಬಿಐ ಪ್ರಕಾರ ಮಾಡಬೇಕು ಅಂತ ಅವರೇ ಬರ್ದಿದ್ದಾರೆ. ಅವ್ರು ಯಾಕೆ ಸೌಜನ್ಯ ನೀವು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ ಮೇಡಮ್, ನೀವು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ ರೀ, ಅಂಬಿಕಾ ಅವರೇ ಹೇಳಿ. ಅಕ್ವಿಟಲ್ ಕಮಿಟಿ ಆಗಿದೆ, ಅಕ್ವಿಟಲ್ ಕಮಿಟಿ ಏನ್ ಹೇಳಿದೆ? direction should be given by the CBI. CBI correct. ಬಟ್ ಹೋರಾಟಗಾರರಿಗೆ ಇಲ್ಲ ಮೇಡಮ್, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಿಮಗೆ ಪ್ರಶ್ನೆ ಕೇಳ್ತಿರೋದು, ಪ್ರಶ್ನೆ ನಿಮಗೆ ಕೇಳ್ತಾ ಇರೋದು, ಸಿಬಿಐ ಮಾಡಿದ ತನಿಖೆ ಬಗ್ಗೆನೇ ವಿಶ್ವಾಸವಿಲ್ಲದ ಸೌಜನ್ಯ ಪರ ಹೋರಾಟಗಾರರು ಈಗ ಅಕ್ವಿಟಲ್ ಕಮಿಟಿ ಬೇಕು ಅಂತಿದ್ರು. ಇದು ಸಿಬಿಐ ತನಿಖೆ ಅಂತ ಯಾರು ಹೇಳಿದ್ರು? ಸಂತೋಷ್ ರಾವ್ ಸಿಬಿಐ ಪ್ರಕಾರ ಸಂತೋಷ್ ರಾವ್ ಆರೋಪಿ. ಹಾಗಾದ್ರೆ ನೀವು ನ್ಯಾಯಾಲಯ ಒಪ್ಪೋದಿಲ್ಲ ಅಂತ ಹೇಳಿ ಸರಿಯಾಗುತ್ತಾ? ನಾವು ಹೋಗಿದೀವಿ, ಮರು ತನಿಖೆ ಮಾಡಿಸಿ ಅಂತ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ. ಸಂತೋಷ್ ರಾವ್ ಮೇಲೆ ಅಪೀಲ್ ಯಾರು ಹೋಗ್ಬೇಕು? ಸಿಬಿಐ ಹೋಗ್ಬೇಕು. ಸಿಬಿಐ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಯಾವ ಗವರ್ಮೆಂಟ್ ಇದೆ ಸೆಂಟ್ರಲ್ ಅಲ್ಲಿ? ಸಿಬಿಐ ಯಾವ ಗವರ್ಮೆಂಟ್ ಬರುತ್ತೆ? ಅದನ್ನೇ ಸಿಬಿಐ ಹೋಗ್ಬೇಕು. ಸಿಬಿಐ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಈಗ ನೀವು ಅವ್ರ ಫ್ಯಾಮಿಲಿ ಹೋಗ್ಲಿಕ್ಕೆ ಬರಲ್ವಾ? ಅವರಿಗೂ ಸಿಬಿಐ ಅಲ್ಲಿ ಅವರು ಅವ್ರ ಫ್ಯಾಮಿಲಿ ಹೋಗ್ಲಿಕ್ಕೆ ಬರಲ್ವಾ ಅಂತ ಕೇಳ್ತಾ ಇದ್ದೀನಿ. ಫ್ಯಾಮಿಲಿ ತಂದೆ ಇಲ್ಲ, ತಂದೆ ಹೋಗ್ತಾ ಇದ್ರು. ನಾವು ಮದರ್ ವಿಲ್ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಅಂಡ್ ಗೋ. ದಿನೇಶ್ ಗಾಣಿಗ ಅವರು ಕೂಡ ನನ್ನ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ಸುತ್ತೆ. ನಮಸ್ಕಾರ. ಈಗ ನೋಡಿ ಸರ್, ಸೌಜನ್ಯ ಪ್ರಕರಣದ ಒಂದು ಆರೋಪ ವಿಠಲ್ ಗೌಡ್ರೆ ಮಾಡಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ಹೋಗೋಕ್ ಮುಂಚೆ ಈ ಬುರುಡೆ ತಂದ ವಿಚಾರಕ್ಕೆ ಬರೋಣ ಸರ್. ಬುರುಡೆ ತಂದ್ಕೊಟ್ಟಿದ್ದೆ ವಿಠಲ್ ಗೌಡ್ರು ಅನ್ನೋ ರೀತಿಯಲ್ಲಿ ಆರೋಪ ಬರ್ತಾ ಇದೆ. ಈಗ ಸೌಜನ್ಯ ನ್ಯಾಯ ಬೇಡ್ತಾ ಇದ್ದ ಆ ಕುಟುಂಬ ಯಾಕಪ್ಪ ಈ ಪ್ರಕರಣವನ್ನ ಮತ್ತಷ್ಟು ಗೋಜಲು, ಮತ್ತಷ್ಟು ಕಾಂಪ್ಲಿಕೇಟೆಡ್ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು? ಜನ ಪ್ರಶ್ನೆ ಕೇಳ್ತಾರೆ ನಾಳೆ. ಅಲ್ಲ, ಇಲ್ಲಿ ಕಾಂಪ್ಲಿಕೇಶನ್ ಏನಿಲ್ಲ, ಗೋಜಲು ಏನಿಲ್ಲ. ಚೆನ್ನಯ್ಯ ಬಂದು ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೋಗಿದ್ದಾರಂತ ಹೇಳ್ತಾ ಇದ್ದಾರೆ. ಅದು ತನಿಖೆ ಹಂತದಲ್ಲಿದೆ. ಮತ್ತೆ ಚೆನ್ನೈನಿಗೆ ಆ ಭಾಗದಲ್ಲಿರುವ ಎಲ್ಲಾ ಪರಿಚಿತರು, ಯಾರು ವಿಠಲ್ ಗೌಡ್ರು ಕೂಡ ಚೆನ್ನಯ್ಯ ಕೂಡ ವಿಠಲ್ ಗೌಡ್ರ ಹೋಟ್ಲಲ್ಲಿ ಮೊದಲು ಚಾ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದಾನೆ. ಮೊದಲು ಅಲ್ಲಿ ಅವರಿಗೆ ಪರಿಚಯ ಕೂಡ ಇತ್ತು. ಆ ಕಾರಣಕ್ಕಾಗಿ ವಿಠಲ್ ಗೌಡ್ರ ಹತ್ರನು ಅವನು ಹೇಳಿದ್ದಾನೆ, ಇಂಥ ಕಡೆ ಬುರುಡೆ ಇದೆ ಅನ್ನುವಂತ ವಿಷಯ ತಿಳಿಸಿದಾನಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಆ ಪ್ರಕರಣದಲ್ಲಿ ಅವರು ಸಹಾಯ ಮಾಡಿ ಹೇಳಿದ್ದು ಅಲ್ಲ, ಅವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತ ಹೇಳ್ತಾ ಇದ್ರು. ಅಂದ್ರೆ ಅವ್ರು ಹೇಳೋದಕ್ಕಾಗಿ ನಾನಲ್ಲಿ ಹೋಗಿದ್ದೇನಂತ ಹೇಳೋದನ್ನು ನಾವು ಟಿವಿ ಮಾಧ್ಯಮದ ಮುಂದೆ ನೋಡಿದೀವಿ. ಹಾಗಾಗಿ ಅಲ್ಲಿ ತನಿಖೆ ನಡೀತಾ ಇದೆ. ನಾವ್ ಹೇಳೋದು ಯಾರೇ ತಪ್ಪು ಮಾಡಿದ್ರು ತಪ್ಪೇ, ತನಿಖೆ ಆಗ್ಲಿ ಅಲ್ಲ. ತನಿಖೆ ಆಗ್ಲಿಕ್ಕಿಂತ ಮುಂಚೆ ಏನು ಗೊತ್ತಿಲ್ಲದೆ ನಾವು ಎಲ್ಲವನ್ನು ಹೇಳುದು ತಪ್ಪಲ್ವಾ? ಅಲ್ಲ, ನೀವೇ ಹೇಳ್ದಾಗೆ ದಿನೇಶ್ ಅವರೇ ನೀವೇ ಹೇಳ್ದಾಗೆ ಚಿನ್ನಯ್ಯ ಹಾಗೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಪರಿಚಿತರು ಅಲ್ವಾ? ಚಿನ್ನಯ್ಯನೇ ಹೇಳಿರೋದು ಬುರುಡೆಗಳಲ್ಲಿ ಇದೆ ಅಂತ ಹೇಳಿ. ಆದ್ರೆ ವಿಠಲ್ ಗೌಡ್ರಿಗೆ ಬೇಕಾಗಿದ್ದು ಆ ಹೆಣ್ಣು ಮಗಳು ಸೌಜನ್ಯ ನ್ಯಾಯ ಅಲ್ವಾ ಸರ್? ಅಲ್ವಾ? ಅದಕ್ಕೆ ಈ ಬುರುಡೆನೋ ಅಸ್ಥಿ ಪಂಜರಗಳು ಇದನ್ನ ಲಿಂಕ್ ಮಾಡಿ ಏನ್ ಮಾಡ್ಲಿಕ್ಕೆ ಹೊರಟಿದ್ರು ಅಂತ. ಲಿಂಕ್ ಅಲ್ಲ. ನೀವು ಮಾಧ್ಯಮದಲ್ಲಿ ನೋಡಿರ್ಬಹುದಲ್ಲ, ಏನು ಚೆನ್ನಯ್ಯ ಏನೆಲ್ಲ ಹೇಳಿದಾನ ಅನ್ನೋದು ನೀವು ನೋಡಿರ್ಬಹುದಲ್ಲ. ಚೆನ್ನಯ್ಯ ಕೂಡ ಸೌಜನ್ಯ ಅತ್ಯಾಚಾರ ಪ್ರಕರಣದ ಆರೋಪಿಗಳ ಬಗ್ಗೆ ಸುಳಿವು ಕೊಟ್ಟಿದ್ದಾನೆ. ಚೆನ್ನಯ್ಯ ಕೂಡ ಕೊಟ್ಟಿದ್ದಾನೆ. ತನಿಖೆ ನಡೀತಾ ಇದೆ.
ತನಿಖೆ ನಡೀತಾ ಇದೆ, ನೋಡುವ. ಸ್ವಲ್ಪ ದಿನ ಕಾಯುವ. ಯಾಕಂದ್ರೆ ತನಿಖೆ ಮಧ್ಯೆ ನಾವು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವುದು ಸರಿಯಲ್ಲ. ತಪ್ಪು ನೋಡಿ, ತನಿಖೆಯ ಸಂದರ್ಭದಲ್ಲಿ ತಪ್ಪು ಯಾರೇ ಮಾಡಿದ್ರು ತಪ್ಪಾಗತ್ತೆ. ವಿಠಲ್ ಗೌಡ್ರು ಮಾಡಿದ್ರು ತಪ್ಪೇ ಮಾಡಿದ್ರೆ ಅಲ್ಲ ಮಾಡಿದ್ರೇನೆ ಕೇಳ್ತಾ ಇರೋದು ಮೇಡಮ್ ನಾನು. ವಿಠಲ್ ಗೌಡ್ರು ಮಾಡಿದ್ರು ಕೂಡ ಸ್ಪೀಕ್ ಅಬೌಟ್ ದಟ್. ಅವರು ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅಂತ ಹೇಳಿಲ್ಲ. ಹಾಗಾಗಿ ವಿಠಲ್ ಗೌಡ್ರು ಈ ಏನು ಬುರುಡೆ ತಂದಿದ್ದು ಅದನ್ನ ಬೆಂಗಳೂರಿಂದ ದೆಹಲಿಗೆ ಗೊತ್ತಿಲ್ಲ ನನಗೆ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಹೇಳಿ, ಇದ್ರಲ್ಲಿ ವಿಠಲ್ ಗೌಡ್ರು ಭಾಗಿಯಾಗಿದ್ರು ತಪ್ಪೇ. ಯಾರು ತಪ್ಪು ಮಾಡಿದ್ರು ತಪ್ಪೇ. ಆದ್ರೆ ತನಿಖೆ ಆಗ್ಲಿ, ತನಿಖೆ ಆದ ನಂತರ ಸತ್ಯಾಸತ್ಯತೆ ಗೊತ್ತಾಗತ್ತಲ್ಲ, ಆವಾಗ ನಿಮ್ಮ ಟಿವಿ ಮುಂದೆ ದಿನೇಶ್ ಅವರೇ, ತನಿಖೆಯಲ್ಲಿ ಎಲ್ಲೆಲ್ಲ ಲೂಪ್ ಹೋಲ್ಗಳಾಗಿದೆ, ಆ ಎಲ್ಲಾ ಲೂಪ್ ಹೋಲ್ಗಳು ಕೂಡ ಪ್ರಭಾವಕ್ಕೆ ಒಳಗಾಗೇನೆ. ತನಿಖೆಯ ದಾರಿ ತಪ್ಪಿದ್ದೇನೆ ಈ ಪ್ರಭಾವದಿಂದಾಗಿ. ಆ ಪ್ರಭಾವಳಿಯಲ್ಲಿ ಬಿಜೆಪಿ ಸರ್ಕಾರ ಇತ್ತು ಆರೋಪ ಮಾಡ್ತಾರೆ ಅಂಬಿಕಾ ತಂಡ ಹೋರಾಟಗಾರರು. ಉತ್ತರ ಕೊಟ್ಬಿಡ್ತೀನಿ. ನೀವು ಯಾರ ಮೇಲಾದ್ರೂ ಡೌಟ್ ಪಡ್ಬೋದು ಮೇಡಮ್ ಈ ದೇಶದಲ್ಲಿ, ಅದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಯಾರ ಮೇಲಾದ್ರೂ ಡೌಟ್ ಪಡ್ಬೋದು. ನೀವು ಡೌಟ್ ಪಡ್ತಾ ಅಲ್ಲೊಂದು ಸಿಸ್ಟಮ್ ಇದೆಯಲ್ಲ, ನಮ್ಮ ಸಂವಿಧಾನದ ಮೇಲೆ ನಂಬಿಕೆ ಅಲ್ವಾ? ಪ್ರಭಾವ ಇದ್ದಂಥವ್ರು ಎಲ್ಲವೂ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಮಲ್ಯ ನಮ್ಮ ಹತ್ರನೇ ಇಲ್ಲೇ ಇರಬೇಕಾಗಿತ್ತು, ಇವತ್ತು ಮೋದಿ ಇಲ್ಲೇ ಇರಬೇಕಾಗಿತ್ತು, ಯಾವ ಮೋದಿ ದೇಶವನ್ನು ಬಿಟ್ಟು ಹೋಗಿರೋಂಥ ಮೋದಿ ಇಲ್ಲೇ ಇರಬೇಕಾಗಿತ್ತು. ಎಲ್ಲಾ ಶ್ರೀಮಂತರು ಕೆಟ್ಟವರು, ಎಲ್ಲರೂ ಪ್ರಭಾವದಿಂದ ಕೆಟ್ಟವರು ಒಳ್ಳೆಯರಾಗ್ಲಿಕ್ಕೆ ಸಾಧ್ಯವಾದ ಜಡ್ಜ್ ಮೇಲೆ ನಂಬಿಕೆ ಇಲ್ಲ, ಪೊಲೀಸ್ ಮೇಲೆ ನಂಬಿಕೆ ಇಲ್ಲ, ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಮೇಡಮ್ ಮತ್ತೆ ಇನ್ನೇನು ಮೇಡಮ್ ಆಗಿದೆ ಅಂತ ಗಿರೀಶ್ ಮಠಣ್ಣ ಅವರೇ ವಿಡಿಯೋ ಮಾಡಾಕಿದ್ರು. ಅದು ಸರಿ ಇಲ್ಲ, ಅದು ಒಂದ್ ನಿಮಿಷ ಬರ್ತಿದ್ದಾರೆ. ಇವತ್ತು ನಂಬಿಕೆ ಇದೆಯಲ್ಲ ಮೇಡಮ್? ಅಂಬಿಕಾ ಮೇಡಮ್ ಒಂದು ಕ್ವೆಶ್ಚನ್, ಇವತ್ತು ನಂಬಿಕೆ ಇದೆ ತಾನೆ? ಸಿಬಿಐ ಪ್ರಕಾರ ಮಾಡಬೇಕು ಅಂತ ಅವರೇ ಬರ್ತಿದ್ದಾರೆ. ಅವ್ರು ಯಾಕೆ ಸೌಜನ್ಯ ನೀವು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ, ನೀವು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ ರೀ, ಅಂಬಿಕಾ ಅವರೇ ಹೇಳಿ. ಅಕ್ವಿಟಲ್ ಕಮಿಟಿ ಆಗಿದೆ. ಅಕ್ವಿಟಲ್ ಕಮಿಟಿ ಏನ್ ಹೇಳಿದೆ? direction should be given by the CBI. ಕರೆಕ್ಟ್. ಬಟ್ ಹೋರಾಟಗಾರರಿಗೆ ಇಲ್ಲ ಮೇಡಮ್, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಿಮಗೆ ಪ್ರಶ್ನೆ ಕೇಳ್ತಿರೋದು, ಪ್ರಶ್ನೆ ನಿಮಗೆ ಕೇಳ್ತಾ ಇರೋದು, ಸಿಬಿಐ ಮಾಡಿದ ತನಿಖೆ ಬಗ್ಗೆನೇ ವಿಶ್ವಾಸವಿಲ್ಲದ ಸೌಜನ್ಯ ಪರ ಹೋರಾಟಗಾರರು ಈಗ ಅಕ್ವಿಟಲ್ ಕಮಿಟಿ ಬೇಕು ಅಂತಿದ್ದಾರೆ. ಇದು ಸಿಬಿಐ ತನಿಖೆ ಅಂತ ಯಾರು ಹೇಳಿದ್ರು? ಸಂತೋಷ್ ರಾವ್ ಸಿಬಿಐ ಪ್ರಕಾರ ಸಂತೋಷ್ ರಾವ್ ಆರೋಪಿ. ಒಪ್ಪೋದಿಲ್ಲ. ಹಾಗಾದ್ರೆ ನೀವು ನ್ಯಾಯಾಲಯ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಸರಿಯಾಗುತ್ತೆ? ನಾವು ಹೋಗಿದೀವಿ, ಮರು ತನಿಖೆ ಮಾಡಿಸಿ ಅಂತ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ. ಸಂತೋಷ್ ರಾವ್ ಮೇಲೆ ಅಪೀಲ್ ಯಾರು ಹೋಗ್ಬೇಕು? ಸಿಬಿಐ ಹೋಗ್ಬೇಕು. ಸಿಬಿಐ ಹೋಗಿದೆ. ಸಿಬಿಐ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಯಾವ ಗವರ್ಮೆಂಟ್ ಇದೆ ಸೆಂಟ್ರಲ್ ಅಲ್ಲಿ? ಸಿಬಿಐ ಯಾವ ಗವರ್ಮೆಂಟ್ ಅಡಿಯಲ್ಲಿ ಬರುತ್ತೆ? ಅದನ್ನೇ ಸಿಬಿಐ ಹೋಗ್ಬೇಕು. ಸಿಬಿಐ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಈಗ ನೀವು ಅವ್ರ ಫ್ಯಾಮಿಲಿ ಹೋಗ್ಲಿಕ್ಕೆ ಬರಲ್ವಾ? ಅವರಿಗೂ ಸಿಬಿಐ ಅಲ್ಲಿ ಅವರು ಅವ್ರ ಫ್ಯಾಮಿಲಿ ಹೋಗ್ಲಿಕ್ಕೆ ಬರಲ್ವಾ ಅಂತ ಕೇಳ್ತಾ ಇದ್ದೀನಿ. ಫ್ಯಾಮಿಲಿ ತಂದೆ ಇಲ್ಲ, ತಂದೆ ಹೋಗ್ತಾ ಇದ್ರು. ನಾವು will have to take the permission and ದಿನೇಶ್ ಗಾಣಿಗ ಅವರು ಕೂಡ ನನ್ನ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ಸುತ್ತೆ. ನಮಸ್ಕಾರ. ಈಗ ನೋಡಿ ಸರ್, ಸೌಜನ್ಯ ಪ್ರಕರಣದ ಒಂದು ಆರೋಪ ವಿಠಲ್ ಗೌಡ್ರೆ ಮಾಡಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ಹೋಗೋಕ್ ಮುಂಚೆ ಈ ಬುರುಡೆ ತಂದ ವಿಚಾರಕ್ಕೆ ಬರೋಣ ಸರ್. ಬುರುಡೆ ತಂದ್ಕೊಟ್ಟಿದ್ದೆ ವಿಠಲ್ ಗೌಡ್ರು ಅನ್ನೋ ರೀತಿಯಲ್ಲಿ ಆರೋಪ ಬರ್ತಾ ಇದೆ. ಈಗ ಸೌಜನ್ಯ ನ್ಯಾಯ ಬೇಡ್ತಾ ಇದ್ದ ಆ ಕುಟುಂಬ ಯಾಕಪ್ಪ ಈ ಪ್ರಕರಣವನ್ನ ಮತ್ತಷ್ಟು ಗೋಜಲು, ಮತ್ತಷ್ಟು ಕಾಂಪ್ಲಿಕೇಟೆಡ್ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು? ಜನ ಪ್ರಶ್ನೆ ಕೇಳ್ತಾರೆ ನಾಳೆ. ಅಲ್ಲ, ಇಲ್ಲಿ ಕಾಂಪ್ಲಿಕೇಶನ್ ಏನಿಲ್ಲ, ಗೋಜಲು ಏನಿಲ್ಲ. ಚೆನ್ನಯ್ಯ ಬಂದು ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೋಗಿದ್ದಾರಂತ ಹೇಳ್ತಾ ಇದ್ದಾರೆ. ಅದು ತನಿಖೆ ಹಂತದಲ್ಲಿದೆ. ಮತ್ತೆ ಚೆನ್ನೈನಿಗೆ ಆ ಭಾಗದಲ್ಲಿರುವ ಎಲ್ಲಾ ಪರಿಚಿತರು, ಯಾರು ವಿಠಲ್ ಗೌಡ್ರು ಕೂಡ ಚೆನ್ನಯ್ಯ ಕೂಡ ವಿಠಲ್ ಗೌಡ್ರ ಹೋಟ್ಲಲ್ಲಿ ಮೊದಲು ಚಾ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದಾನೆ. ಮೊದಲು ಅಲ್ಲಿ ಅವರಿಗೆ ಪರಿಚಯ ಕೂಡ ಇತ್ತು. ಆ ಕಾರಣಕ್ಕಾಗಿ ವಿಠಲ್ ಗೌಡ್ರ ಹತ್ರನು ಅವನು ಹೇಳಿದ್ದಾನೆ, ಇಂಥ ಕಡೆ ಬುರುಡೆ ಇದೆ ಅನ್ನುವಂತ ವಿಷಯ ತಿಳಿಸಿದಾನಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಆ ಪ್ರಕರಣದಲ್ಲಿ ಅವರು ಸಹಾಯ ಯಾವಾಗ ಹೇಳಿದ್ದು? ಅಲ್ಲ, ಅವ್ರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತ ಹೇಳ್ತಾ ಇದ್ರು. ಅಂದ್ರೆ ಅವ್ರ ಹೇಳಕ್ಕಾಗಿ ನಾನಲ್ಲಿ ಹೋಗಿದ್ದೇನಂತ ಹೇಳೋದನ್ನು ನಾವು ಟಿವಿ ಮಾಧ್ಯಮದ ಮುಂದೆ ನೋಡಿದೀವಿ.
ಹಾಗಾಗಿ ಅಲ್ಲಿ ತನಿಖೆ ನಡೀತಾ ಇದೆ. ನಾವ್ ಹೇಳೋದು ಯಾರೇ ತಪ್ಪು ಮಾಡಿದ್ರು ತಪ್ಪೇ, ತನಿಖೆ ಆಗ್ಲಿ ಅಲ್ಲ. ತನಿಖೆ ಆಗ್ಲಿಕ್ಕಿಂತ ಮುಂಚೆ ಏನು ಗೊತ್ತಿಲ್ಲದೆ ನಾವು ಎಲ್ಲವನ್ನು ಹೇಳುದು ತಪ್ಪಲ್ವಾ? ಅಲ್ಲ, ನೀವೇ ಹೇಳ್ದಾಗೆ ದಿನೇಶ್ ಅವರೇ ನೀವೇ ಹೇಳ್ದಾಗೆ ಚಿನ್ನಯ್ಯ ಹಾಗೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಪರಿಚಿತರು ಅಲ್ವಾ? ಚಿನ್ನಯ್ಯನೇ ಹೇಳಿರೋದು ಬುರುಡೆಗಳಲ್ಲಿ ಇದೆ ಅಂತ ಹೇಳಿ. ಆದ್ರೆ ವಿಠಲ್ ಗೌಡ್ರಿಗೆ ಬೇಕಾಗಿದ್ದು ಆ ಹೆಣ್ಣು ಮಗಳು ಸೌಜನ್ಯ ನ್ಯಾಯ ಅಲ್ವಾ ಸರ್? ಅಲ್ವಾ? ಅದಕ್ಕೆ ಈ ಬುರುಡೇನೋ ಅಸ್ಥಿ ಪಂಜರಗಳು ಇದನ್ನ ಲಿಂಕ್ ಮಾಡಿ ಏನ್ ಮಾಡ್ಲಿಕ್ಕೆ ಹೊರಟಿದ್ರು ಅಂತ. ಲಿಂಕ್ ಅಲ್ಲ. ನೀವು ಮಾಧ್ಯಮದಲ್ಲಿ ನೋಡಿರ್ಬಹುದಲ್ಲ, ಏನು ಚೆನ್ನಯ್ಯ ಏನೆಲ್ಲ ಹೇಳಿದಾನ ಅನ್ನೋದು ನೀವು ನೋಡಿರ್ಬಹುದಲ್ಲ. ಚೆನ್ನಯ್ಯ ಕೂಡ ಸೌಜನ್ಯ ಅತ್ಯಾಚಾರ ಪ್ರಕರಣದ ಆರೋಪಿಗಳ ಬಗ್ಗೆ ಸುಳಿವು ಕೊಟ್ಟಿದ್ದಾನೆ. ಚೆನ್ನಯ್ಯ ಕೂಡ ಕೊಟ್ಟಿದ್ದಾನೆ. ತನಿಖೆ ನಡೀತಾ ಇದೆ. ನೋಡುವ, ಸ್ವಲ್ಪ ದಿನ ಕಾಯುವ. ಯಾಕಂದ್ರೆ ತನಿಖೆ ಮಧ್ಯೆ ನಾವು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವುದು ಸರಿಯಲ್ಲ. ತಪ್ಪು ನೋಡಿ, ತನಿಖೆಯ ಸಂದರ್ಭದಲ್ಲಿ ತಪ್ಪು ಯಾರೇ ಮಾಡಿದ್ರು ತಪ್ಪಾಗತ್ತೆ. ವಿಠಲ್ ಗೌಡ್ರು ಮಾಡಿದ್ರು ತಪ್ಪೇ ಅಲ್ಲ, ಮಾಡಿದ್ರೇನೆ ಕೇಳ್ತಾ ಇರೋದು ಮೇಡಮ್ ನಾನು. ವಿಠಲ್ ಗೌಡ್ರು ಮಾಡಿದ್ರು ಕೂಡ ಅವರು ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅಂತ ಹೇಳಲ್ಲ. ಹಾಗಾಗಿ ವಿಠಲ್ ಗೌಡ್ರು ಈ ಏನು ಬುರುಡೆ ತಂದಿದ್ದು ಅದನ್ನ ಬೆಂಗಳೂರಿಂದ ದೆಹಲಿಗೆ ಗೊತ್ತಿಲ್ಲ ನನಗೆ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಹೇಳಿ, ಇದ್ರಲ್ಲಿ ವಿಠಲ್ ಗೌಡ್ರು ಭಾಗಿಯಾಗಿದ್ರು ತಪ್ಪೇ. ಯಾರು ತಪ್ಪು ಮಾಡಿದ್ರು ತಪ್ಪೇ. ಆದ್ರೆ ತನಿಖೆ ಆದ ನಂತರ ಸತ್ಯಾಸತ್ಯತೆ ಗೊತ್ತಾಗತ್ತಲ್ಲ, ಆವಾಗ ನಿಮ್ಮ ಟಿವಿ ಮುಂದೆ ದಿನೇಶ್ ಅವರೇ